ನಮಸ್ಕಾರ, ನಾನು ಡಾಕ್ಟರ್ ಪ್ರಶಾಂತ್ ಕುಮಾರ್ ಜಿ.ಎ. ಕೀಲು ಮತ್ತು ಮೂಳೆ ರೋಗ ತಜ್ಞರು. ಹಾಸನದ ಹಾಸನಾಂಬ ಆಸ್ಪತ್ರೆಯಲ್ಲಿ ಕೀಲು ಮತ್ತು ಮೂಳೆ ರೋಗ ತಜ್ಞನಾಗಿ ಕೆಲಸ ಮಾಡುತ್ತಿದ್ದೇನೆ. ಇಂದು ನಾವು ಮೊದಲನೇದಾಗಿ ವಯಸ್ಸಾಗಿರೋರ್ದ ಮಂಡಿ ಸವಕಳಿ ಬಗ್ಗೆ ನಾನು ಒಂದೆರಡು ಉಪಯುಕ್ತವಾದ ಮಾಹಿತಿ ನೀಡಲು ನಿಮ್ಮ ಮುಂದೆ ಬಂದಿದ್ದೇನೆ. ಈಗ ಏನಾಗುತ್ತೆ, ಮಂಡಿ ಯಾವ ರೀತಿ ಸವಿಯುತ್ತೆ ಅಂದರೆ, ಈಗ ಮೇಯ್ನ್ಲಿ ಲೇಡೀಸ್ಗಳಿಗೆ ಸವಿಯೋದು ಕಾರಣ ಏನಂದರೆ, ಅವರು ಜಾಸ್ತಿ ಕೂರೋದು ಹೇಳೋದು ಕೆಲಸ ಮಾಡ್ತಾ ಇರ್ತಾರೆ. ಅದು ಮತ್ತು ಕ್ಯಾಲ್ಶಿಯಂ ಕಡಿಮೆ ಆಗೋದ್ರಿಂದ ಎಲ್ಲ ತೊಂದರೆ ಆಗ್ತಾ ಬರ್ತದೆ. ಸೊ ಅದಕ್ಕೆ ಮೇಯ್ನ್ ಸವಿದೇವ್ರ ಥರ ಯಾವ ಥರ ನೋಡ್ಕೊಬೇಕು ಅಂದರೆ, ಅವರು ಜಾಸ್ತಿ ಅವ್ರದ್ದು ಜೀವನ ಶೈಲಿನ ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ. ಒಂದು ಜಾಸ್ತಿ ನೆಲದ ಮೇಲೆ ಕೂರೋದನ್ನ ಕಡಿಮೆ ಮಾಡಬೇಕಾಗತ್ತೆ. ಇಂಡಿಯನ್ ಟಾಯ್ಲೆಟ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಆದಷ್ಟು ಅವ್ರು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಒಂದು ಎತ್ತರವಾದ ಜಾಗದಲ್ಲಿ, ಅಂದರೆ ಒಂದು ಚಿಕ್ಕ ಸ್ಟೂಲ್ಗಳ ಮೇಲೆ ಕೂತ್ಕೊಂಡು ಅವರು ಸ್ವಲ್ಪ ಕೆಲಸ ಮಾಡೋದ್ರಿಂದ ಅವ್ರ ಮಂಡಿ ಸವಿಯೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಎಕ್ಸಸೈಸ್ಗಳಂತ ಇರ್ತದೆ, ಮಂಡಿ ಎಕ್ಸಸೈಸು ಮತ್ತು ನಮ್ಮ ತೊಡೆ ಮಾಂಸ ಗಂಟವನ್ನು ಶಕ್ತಿಯುತವಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಂಡಿ ಸವಕಳಿನೂ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಫಿಸಿಯೋಥೆರಪಿ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಅಂತ ಎಲ್ಲ ಇರುತ್ತೆ. ಇದನ್ನು ತಗೊಳ್ಳೋದ್ರಿಂದ, ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಅಂದರೆ ಸ್ವಲ್ಪ ಹಾಲು, ಮೊಸರು, ಸೊಪ್ಪು, ತರಕಾರಿಗಳು ಈ ಥರ ತಗೊಳ್ಳೋದ್ರಿಂದ ಮಂಡಿಯ ಒಂದು ಶಕ್ತಿ ಹಾಗೂ ಮಾಂಸಖಂಡದ ಶಕ್ತಿಯು ಉಳ್ಕೊಳ್ಳೋದ್ರಿಂದ ಸ್ವಲ್ಪ ಸವಕಳಿ ಮುಂದೆ ಹೋಗುತ್ತೆ. ಹಾಗೂ ನಮ್ಮ ಜೀವನ ಶೈಲಿನ ಸುಧಾರಿಸ್ಕೊಳ್ಳೋದ್ರಿಂದನೂ ಮಂಡಿ ಸವಿಯೋದು ಸ್ವಲ್ಪ ಮುಂದೆ ಹೋಗುತ್ತೆ. ಮೂರನೇ ಸ್ಟೇಜ್ ಅಂದರೆ ಸಂಪೂರ್ಣವಾಗಿ ಸವದಿರುತ್ತದೆ ಜಾಯಿಂಟ್, ಅಂಥದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಆ ಶಸ್ತ್ರಚಿಕಿತ್ಸೆ ಅಂದರೆ ಕೀಲು ಮರು ಜೋಡಣೆ, ಅಂದರೆ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದನ್ನು ನಮ್ಮ ಆಸ್ಪತ್ರೆಯಲ್ಲಿ ನಾವು ಮಾಡ್ತಾ ಇದ್ವಿ. ಆ ಸೌಲಭ್ಯ ಕೂಡ ಇದೆ. ಅದು ಯಶಸ್ವಿನಿ ಸ್ಕೀಮ್ ಅಂತ ಒಂದು ಬರ್ತದೆ, ಸರ್ಕಾರಿ ಸ್ಕೀಮ್. ಅದರಲ್ಲಿ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ಅದನ್ನು ನೀವು ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಬೇರೆ ಯಾವುದೇ ತರಹದ ಕಾಯಿಲೆ ಇದ್ದರೂ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಥರದ ಸೌಲಭ್ಯಗಳಿರ್ತದೆ. ಈಗ ನ್ಯೂರೋಸರ್ಜನ್ಸ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ, ICU ಇದ್ದಾರೆ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದಾರೆ, ಆ್ಯಂಡ್ ಟ್ರಾಮಾ ಅಂತ ಹೇಳ್ತೀವಿ, ಸಿವಿಯರ್ ಟ್ರಾಮಾ, ಹೆಡ್ ಇಂಜುರಿ ಆ ಥರದ್ದು, ಮತ್ತು ಎಲ್ಲ ಫ್ರ್ಯಾಕ್ಚರ್ಸ್ಗಳಿಗೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ಗಳಿದೆ. ಅದನ್ನೆಲ್ಲ ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿ ನಿಮ್ಮಲ್ಲಿ ಧನ್ಯವಾದಗಳು.